ಗುರುಪೂರ್ಣಿಮೆ ಹಿನ್ನೆಲೆ ಸಾಯಿಬಾಬಾ ಮಂದಿರಕ್ಕೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಗುರುಪೂರ್ಣಿಮೆಯ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಬಾರ್ಲೆಹಳ್ಳಿ ಕ್ರಾಸ್ ಬಳಿ ಇರುವ ಸಾಯಿಬಾಬಾ ದೇವಸ್ಥಾನಕ್ಕೆ ಮಾಜಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಶಾಸಕರು ಆದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಬಳಿಕ ವರದಿಗಾರರೊಂದಿಗೆ ಮಾತನಾಡಿ, ನಾನು 2023ರಲ್ಲಿ ಶಾಸಕನಾದೆ, ಆದರೆ ಆಗ ನಾನು ಸಚಿವನಾಗುತ್ತೇನೆ ಎಂದು ಊಹಿಸಿರಲಿಲ್ಲ. ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಮಂತ್ರಿಯಾದೆ. ಕಾಂಗ್ರೆಸ್ ಪಕ್ಷವು ನನಗೆ ಉನ್ನತ ಶಿಕ್ಷಣ ಇಲಾಖೆ ಸಚಿವರನ್ನಾಗಿ ಮಾಡಿತು. 3 ವರ್ಷಗಳು ರಾಜ್ಯದಲ್ಲಿ ಉತ್ತಮ ಆಡಳಿತ ನಡೆಸಿದ್ದೇನೆ. ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಈಗಲೂ ಸಚಿವಾಕಾಂಕ್ಷಿಯಾಗಿದ್ದು ಮತ್ತೆಯೂ ಸಚಿವ ಸ್ಥಾನ ಕೊಟ್ಟರೆ ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ. ಇಲ್ಲವಾದರೆ ಈಗಾಗಲೇ ಕ್ಷೇತ್ರದಲ್ಲಿ ಅನುದಾನ ತಂದಿದ್ದು ಕಾಮಗಾರಿಗಳು ಉತ್ತಮ ಗುಣಮಟ್ಟದಿಂದ ನಡೆಯುವಂತೆ ನೋಡಿಕೊಳ್ಳುತ್ತೇನೆ ಎಂದರು. ಈಗಾಗಲೇ ಈ ದೇವಾಲಯದ ಅಭಿವೃದ್ಧಿಗೆ 5 ಲಕ್ಷ ನೀಡಿರುವುದಾಗಿ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಕಾಲಕಾಲಕ್ಕೆ ಉತ್ತಮ ಮಳೆಯಾಗಿ ಸಮೃದ್ಧ ಬೆಳೆ ಬೆಳೆದು ಸಾರ್ವಜನಿಕರು ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಬಾಬಾರವರಲ್ಲಿ ಬೇಡಿರುವುದಾಗಿ ಹೇಳಿದರು. ಈ ಸಮಯದಲ್ಲಿ ಸಮಾಜ ಸೇವಕರಾದ ವೆಂಕಟೇಶ್ ರೆಡ್ಡಿ, ದಿಲೀಪ್ ಕುಮಾರ್, ವಿಷ್ಣುವರ್ಧನ್, ಶ್ರೀರಾಮ ರೆಡ್ಡಿ, ಮಧು, ಮಂಜುನಾಥ್, ಲಾವಣ್ಯ, ನಾಗಮ್ಮ, ನರಸಿಂಹಪ್ಪ, ಸಾಯಿಬಾಬಾ ಟ್ರಸ್ಟಿನ ಪದಾಧಿಕಾರಿಗಳು, ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಾಂಡ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಈಗ ಮತ್ತೆ ಅದೇ ಖಾತೆ ಮುಂದುವರಿಸ್ತಾ ಇದ್ದಾರೆ. ತಮ್ಮ ಬೆಂಗಳೂರು ಅದನ್ನ ಪದೇ ಕೋರ್ಕೊಂತಾರೆ. ನಾನು ಆಗಲೇ ಸ್ಪಷ್ಟವಾಗಿ ಹೇಳಿದೆ, ನಾನು ವರಿಷ್ಠರು ಮಾತಾಡೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಈಗ ನಾನು ಮತ್ತೆ ಹೋಗಿಲ್ಲಲ್ಲ, ಈಗ ಭಾಳ ಜನ ಡೆಲ್ಲಿಯಲ್ಲಿ ಮುಖ ಮೂಡಿದ್ದಾರೆ. ಈಗ ನಾನು ಆ ಪರಿಸ್ಥಿತಿಗಳು ನನಗೆ ಅರ್ಥ ಆಗಿದೆ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಪದೇ ಹೋಗಿ ವರಿಷ್ಠರ ಹತ್ರ ಯಾರಿಗೂ ನಾವು ಹೇಳಕ್ ಹೋದಾಗ ಅವ್ರಿಗೂ ಒಂಥರ ಏನಪ್ಪ ಎಷ್ಟು ಬಂದು ಮಾತಾಡ್ತೀರೋ ಅಂತ ಬೇಸರ ಆಗುತ್ತೆ. ಅವ್ರಿಗೆ ಬೇಸರ ಮಾಡಬಾರ್ದು. ನಮ್ಮ ಅಹವಾಲನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಈಗ ಅಂತಿಮ ಸುತ್ತಿನ ಮಾತುಕತೆ ಹೈಕಮಾಂಡ್ನ ಮಟ್ಟದಲ್ಲಿ, ವರಿಷ್ಠ ಮಟ್ಟದಲ್ಲಿ ಆಗಬೇಕಾಗಿರೋ ಬಾಕಿ ಇರೋ ಒಂದು ಕಾರಣದಿಂದ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಮತ್ತೆ ದೆಹಲಿಗೆ ಹೋಗಿಲ್ಲ. ಆದರೆ ಈಗ ಅವರು ಬೇಗ ತೀರ್ಮಾನ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಗೆದ್ದಂಥ ಸಂದರ್ಭದಲ್ಲಿ ನಾನು ಸಚಿವನಾಗ್ತೀನಿ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಆದರೂ ಪಕ್ಷದ ಹೈಕಮಾಂಡ್ ಅವರು ನನ್ನನ್ನು ಗುರುತಿಸಿ ನನಗೆ ಸಚಿವ ಸ್ಥಾನವನ್ನು ಕೊಟ್ಟರು, ಒಳ್ಳೆ ಖಾತೆಯನ್ನು ಕೊಟ್ಟರು. 3 ವರ್ಷ ನಾನು ಆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಆ ಇಲಾಖೆಯ ಉನ್ನತಿ ಮತ್ತು ಉನ್ನತ ಶಿಕ್ಷಣದ ಏಳಿಗೆಗೆ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡುವಂಥದ್ದು ಒಂದು ಪ್ರಯತ್ನ ಮಾಡಿ ಎಲ್ಲ ತಾಲೂಕುಗಳಲ್ಲೂ ಯಾವುದೆಲ್ಲ ಒಂದು ರೀತಿಯಲ್ಲಿ ಒಂದು ಉಳಿತಕ್ಕಂಥ ಕೆಲಸವನ್ನು ಮಂಜೂರು ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಅನುದಾನ ತರುವಂಥ ಒಂದು ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿಗಳು ಕಾಣ್ತಾ ಇದ್ದಾವೆ. ಇನ್ನೊಂದಷ್ಟು ಪ್ರಾರಂಭ ಆಗಬೇಕು. ಈಗ ಮಾನ್ಯ ಸಿದ್ದರಾಮಯ್ಯನವರ ಒಂದು ಬದಲಾವಣೆ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಬೇಕು ಅಂತಕ್ಕಂಥ ಇಂಗಿತ ಬಯಕೆ ನನಗಿದೆ. ನಾನು ಅದನ್ನು ವರಿಷ್ಠರ ಹತ್ರ ಹೋಗಿ ಅವರನ್ನು ವಿನಂತಿ ಮಾಡಿದ್ದೇನೆ. ಆದರೆ ತಾವೇ ನೋಡ್ತಾ ಇದ್ದೀರಾ, ಭಾಳ ಹೆಚ್ಚು ಒತ್ತಡಗಳಿದ್ದಾವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇವತ್ತು 136 ಜನ ನಮ್ಮ ಪಕ್ಷದಲ್ಲಿ ಗೆದ್ದಿರೋದ್ರಿಂದ ಎಲ್ರಿಗೂ ಈ ಕಡೆ ಒಂದು 1.25 ವರ್ಷ ಏನು ಅವಧಿ ಉಳಿದಿದೆ, ನಾವು ಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಭಾಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಪೈಪೋಟಿ ನಡೀತಾ ಇದೆ. ಯಾರಿಗೆ ಇನ್ನೂ ಅಂತಿಮವಾಗಿ ಚರ್ಚೆಗಳಾಗಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಮತ್ತು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು. ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿ ಭಾಳಷ್ಟು ಗಂಭೀರವಾದಂಥ ವಿಷಯಗಳು, ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ವಾದ ವಿವಾದಗಳು ನಡೀತಾ ಇರೋದ್ರಿಂದ ಇದು ವಿಳಂಬ ಆಗ್ತಾ ಇದೆ. ನೋಡೋಣ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಅವರು ಅವಕಾಶ ಕೊಟ್ಟರೆ ಸಚಿವರಾಗಿ ಮತ್ತೆ ಅವಕಾಶ ಕೊಟ್ಟರೆ ಮತ್ತೆ ಮುಂದುವರಿತೀನಿ. ಅವಕಾಶ ಕೊಡಲಿಲ್ಲ ಅಂದರೆ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದು ತ್ವರಿತವಾಗಿ ಪೂರ್ಣ ಆಗುವಂಥದ್ದಕ್ಕೆ, ಉತ್ತಮ ಗುಣಮಟ್ಟದಲ್ಲಿ ಕೂಡಿ ಆಗುವಂಥದ್ದಕ್ಕೆ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡ್ತೀನಿ, ಅದಕ್ಕೆ ವಿನಿಯೋಗಿಸ್ತೇನೆ. ಎಲೆಕ್ಷನ್ ಬಂದಾಗ ಸ್ವಲ್ಪ ಸಹಾಯಧನ ಮಾಡಿದ್ದೆ ದೇವಸ್ಥಾನಕ್ಕೆ. ಇವಾಗ ಕರೆದಿದ್ದು ಪೂಜೆಗೆ ಬಂದಿದ್ದೀವಿ, ದೇವರ ದರ್ಶನ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಪಾಲಿಟಿಕ್ಸ್ ಏನು ಮಾಡೋದಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ.
ಅವಾಗ ಅಣ್ಣವ್ರನ್ನ ಹೋಗಿ ಮೀಟ್ ಮಾಡಿ ಅಣ್ಣ ಹಿಂಗೆ ಆಗೋಗಿದೆನಾ, ಸಾಯಿಬಾಬಾ ದೇವಸ್ಥಾನ ನಿಂತೋಗಿದೆ, ಮೋಲ್ಡಿಂಗ್ ಹಾಕ್ಬೇಕಣ್ಣ, ತುಂಬ ಖರ್ಚಾಗತ್ತೆ, ಏನನ್ನ ಮಾಡೋದು ಅಂದರೆ ಸರಿ ಆಯ್ತಪ್ಪ ನಾನು ಒಂದಿನ ಬರ್ತೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ ಸರಿ ಆಯ್ತಪ್ಪ ಅಂದ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಅಣ್ಣವ್ರು ಮೋಲ್ಡಿಂಗ್ ಹಾಕೋಕ್ಕೆ. ತುಂಬ ನಮಗೆ ಸೇವೆ ಅನುಕೂಲ ಮಾಡಿಕೊಟ್ರು. ಅವತ್ತು ಅಣ್ಣವರು ಸಹಾಯ ಮಾಡಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಾ ಇತ್ತು. ಯಾಕಂದರೆ ಯಾರೂ ಸಹಾಯ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆವಾಗ ಅಣ್ಣವರೇ ನಮಗೆ ತುಂಬ ಸಹಾಯ ಮಾಡಿದ್ದು. ಅವರು ಬಾಬಾ ಅವ್ರ ಕೃಪೆ ತುಂಬ ಚೆನ್ನಾಗಿರ್ಬೇಕಂತ ಬೇಡ್ಕೊತಾ ಇದ್ದೀನಿ. ಇನ್ನು ಮುಂದೆಗೆ ಕಾಂಪೌಂಡು ಗೋಪುರ ಎಲ್ಲ ಕೆಲಸ ಇದೆ. ಅದು ಹೋಗ್ತಾ ಇದ್ರು ಅನ್ನ ಸ್ವಲ್ಪ ಕೇಳೋಣ ಅಂತ ನಾನು ಮೈಂಡಲ್ಲಿ ವ್ಯವಸ್ಥೆ ಇಟ್ಕೊಂಡಿದ್ದೀನಿ. ಇನ್ನು ನಾನು ಅದನ್ನು ಕೇಳಿಲ್ಲ, ಮಾಡ್ತಾ ಇರಿ, ಕೇಳ್ತಾ ಇರಿ.